ಇತ್ತು ಏನು ಮಾಡ್ಲಿಕ್ಕೆ ಆಗೋಲ್ಲ, ಇದಕ್ಕೆ ಸಮಾಧಾನ ತೃಪ್ತಿ ಪಡ್ಬೇಕಷ್ಟೇ. ರಾಜೀನಾಮೆ ಯಾಕೆ ಕೊಡ್ಬೇಕೇನು ಅವಶ್ಯಕತೆ ಇಲ್ಲ, ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ, ಇಲ್ಲ ಹಂಗೇನಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ರಚನೆಯ ಬೆನ್ನಲ್ಲೇ ಈಗಾಗಲೇ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿದೆ. ಇದರ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರೋ ಹೇಳಿಕೆ ಒಂದು ರೀತಿ ಆಶ್ಚರ್ಯ ಅಂತ ಅನ್ಸುತ್ತೆ. ಒಂದ್ ಕಡೆ ಹಿರಿಯ ನಾಯಕರು ಸಚಿವ ಸ್ಥಾನದ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಜಾರಕಿಹೊಳಿ ಅವರು ಸಮಚಿತ್ತದ ನಡೆಯನ್ನ ಪ್ರದರ್ಶಿಸಿದ್ದಾರೆ. ರಾಜ್ಯ ರಾಜಕಾರಣದ ಇಂದಿನ ಗೊಂದಲಮಯ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ತಾಕತ್ತು ಕೇವಲ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾತ್ರ ಗೊತ್ತಿದೆ ಅಂತಾನೂ ಹೇಳಿದ್ದಾರೆ. ಹಾಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರದ ಬಗ್ಗೆ ಮಾತಾಡಿರೋ ಅವರು, ತಾತ್ಕಾಲಿಕ ಅಸಮಾಧಾನ ಅಷ್ಟೇ, ಸಿದ್ದರಾಮಯ್ಯನವರು ಪರಿಸ್ಥಿತಿಯನ್ನು ನಿಭಾಯಿಸಿ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರು. ಮುಂದಿನ ಒಂದೆರಡು ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಂತಿ ನೆಲೆಸುತ್ತೆ ಅಂತಾನೂ ಹೇಳಿದ್ರು. ಹಾಗೆ ತಮಗೆ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗದೇ ಇರೋದ್ರ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಉನ್ನತ ಹುದ್ದೆಗಳ ಆಸೆ ಇರೋದು ಸಹಜ, ನನಗೂ ಆಸೆ ಇತ್ತು, ಆದರೆ ಅದು ಸಿಗಲಿಲ್ಲ ಅಂದ ಮಾತ್ರಕ್ಕೆ ನಾನು ಬಂಡಾಯ ಹೇಳೋದಿಲ್ಲ. ಸಿಕ್ಕಿರೋ ಜವಾಬ್ದಾರಿಯಲ್ಲಿ ತೃಪ್ತಿಪಡಿಸಬೇಕು. ನನಗೆ ದುಃಖನೂ ಇಲ್ಲ, ಸಂತೋಷನೂ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಶಕ್ತಿ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವ್ರಿಗಿದೆ, ಅದನ್ನು ಸರಿಪಡಿಸ್ತಾರೆ ಆಸೆ ನಮಗೂ ಇದೆ, ಸರಿಪಡಿಸ್ತಾರೆ. ಕಾದು ನೋಡೋಣ, ಒಂದು ಎರಡು ಸಿಗಲಿ ಸರಿ ಆಗ್ಬೋದು. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗ್ಬೇಕಂತ ಎಲ್ಲರೂ ಬಯಕೆ, ಅಪ್ಪರ್ ಸ್ಟೆಪ್ಗೆ ಎಲ್ಲರೂ ಬಯಕೆ, ಎಲ್ಲರಿಗೂ ಮಾಡ್ಲಿಕ್ಕೆಲ್ಲ ಕೆಲವ್ರಿಗೆ ಮಾಡ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಮಾಡ್ತಾರೆ, ವೇಟ್ ಮಾಡೋಣ. ಒಂದೆರಡು ಇತ್ತು ಏನು ಮಾಡ್ಲಿಕ್ಕೆ ಆಗೋಲ್ಲ, ಇದಕ್ಕೆ ಸಮಾಧಾನ ತೃಪ್ತಿ ಪಡ್ಬೇಕಷ್ಟೇ. ರಾಜೀನಾಮೆ ಯಾಕೆ ಕೊಡ್ಬೇಕೇನು ಅವಶ್ಯಕತೆ ಇಲ್ಲ. ನಮ್ದು ಯಾವ್ದು ಖಾತೆ ಇದೆ ಅದ್ರ ಮುಂದುವರ್ಸಿದ್ದಾರೆ, ಇಲ್ಲ ಯಾವುದೂ ಇಲ್ಲ, ಯಾವುದು ನೊಂದಿಲ್ಲ, ಯಾವುದು ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ, ಇಲ್ಲ ಹಂಗೇನಿಲ್ಲ. ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ, ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳು. ಇನ್ನೂ ಇದೆ ಇರ್ಬೋದು, ಇನ್ನೂ ಇರ್ಬೋದು, ಇನ್ನೂ 2-3 ಮಂದಿ ಇರ್ಬೋದು. ಅದು ಮುಖ್ಯಮಂತ್ರಿಗಳಾಗಿ ಮಾತಾಡಿರ್ಬೋದು. ವೇಟ್ ಮಾಡೋಣ. ಅಂಥದ್ದೇನು ಸಮಸ್ಯೆ ಇಲ್ಲ, ಸರ್ಕಾರದಲ್ಲಿ ಪರಿಹಾರ ಮಾಡ್ತಾರೆ. ಇಲ್ಲ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಮುಂದಿನ ಇನ್ನೂ ನಂತರದ ಪ್ರೊಸೆಸ್. ಈಗ ತಕ್ಷಣ ಏನು ಬೇಕೋ ಅಷ್ಟು ಮಾಡೋಣ ಅಷ್ಟಕ್ಕೆ, ಆಮೇಲೆ ನೋಡೋಣ. ಲೇಟ್ ಟೇಕಪ್ ಅದು ಮತ್ತೆ ವಾಪಸ್ ಮತ್ತೆ ಮತ್ತೆ ಬರ್ತದಲ್ಲ ವಾಪಸ್. ಅದು ಟೇಕಪ್ ಆಗದಿಲ್ಲ ಅಂದರೆ ಮತ್ತೆ ವಾಪಸ್ ರಣೆಗೆ ತರ್ತಾರೆ, ಮತ್ತೆ ವಾಪಸ್ ಓಡಿಸ್ತಾರೆ, ಮತ್ತೆ ಟೇಕಪ್ ಆಗುತ್ತೆ ಅಷ್ಟೇ. ಅದರಲ್ಲಿ ಏನಂತದೇನು ವಿಶೇಷ ಏನಿಲ್ಲ. ಸ್ವಾಭಾವಿಕ ಒಂದೊಂದು ಸಾರಿ ಟೇಕಪ್ ಆಗದೆ ವಾಪಸ್ ಮತ್ತೆ ಕರೆಸ್ಕೊಳ್ತಾರೆ, ಮತ್ತೆ ಓಡಿಸ್ತಾರೆ, ಸುಟ್ಕೊಡ್ತಾರೆ. ಓಕೆ, ಅಷ್ಟನ್ನ ಇವತ್ತು ಸಾಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.